ಇದು ಪುಟ್ಟ ಸಹಾಯ ಅವ್ರಿಗೆ ಮಾತ್ರ, ಬಟ್ ನಮ್ಗೆ ಆ ಹೆಣ್ಮಗಳಿಗೆ ಇದು ಅತಿ ದೊಡ್ಡ ಸಹಾಯ. ಬರೋಬ್ಬರಿ 250 ಕಿಲೋಮೀಟರ್ ಈ ಪುಣ್ಯಾತ್ಮ ಒಂದೇ ಸೀಟಲ್ಲಿ ಕೂತ್ಕೊಂಡು ಬಂದಿದ್ದಾರೆ. ಕೆಲವೊಂದು ಜನ ಮಾತಾಡಿರೋದ ನಾನ್ ನೋಡಿದೀನಿ, ಬಟ್ ಮಾತಾಡೋಕ್ಕಿಂತ ಮುಂಚೆ ಕೈ ಮುಗಿದು ಕೇಳ್ತೀನಿ, 100 ಸರಿ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂತ ಕೇಳ್ತೀನಿ ನಾನು. ಭಗವಂತ ಮೆಚ್ಚಲಿ ಅಂತೇಳಿ ನಾವು ಮಾಡ್ತಾ ಇರೋದು, ಜನ ಮೆಚ್ಚಲಿ ಅಂತೇಳಿ ನಾವು ಯಾವತ್ತೂ ಮಾಡ್ತಾ ಇಲ್ಲ. ಅವರು ದಯಮಾಡಿ ಯಾರು ಹಂಗಸಿ ಮಾತಾಡ್ತಿರೋ ಒಂದು ಕ್ಷಣ ಒಂದು ವ್ಯಕ್ತಿನ ನೀವು ನಿಮ್ಮ ಮನೇಲಿ ಇಟ್ಕೊಂಡು ಸಾಕಿ ಯೋಚನೆ ಮಾಡಿ, ಅದಾದ್ಮೇಲೆ ಮಾತಾಡಿ. ನೀವು ಶೇರ್ ಮಾಡಿಕ್ಕೆ ಈ ದೇವರ ಹತ್ರ ತಲುಪ್ತು. ಕೊನೆಗೂ ಇವರು ಫೋನ್ ಮಾಡಿ, ಅಮ್ಮ ನಾನಮ್ಮ ಯೋಗೇಶು ಯೋಚನೆ ಮಾಡೋಣಮ್ಮ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಸೊ ಇವ್ರು ಆದ್ಮೇಲೆ ಆ ಪುಟ್ಟಿ ನನಗೆ ಹೇಳಿದ್ರು, ನಾನು ಫೋನ್ ಮಾಡಿದಾಗ ಅಣ್ಣ ಖಂಡಿತವಾಗ್ಲೂ ಖುಷಿಯಾಗಿ ಮಾತಾಡಿ ಇಲ್ಲಿವರೆಗೂ ಕೂಡ ಬಂದು ಅವ್ರ ಕೈಲಾದಂಥ ಅತಿ ದೊಡ್ಡ ಸಹಾಯ ಇದು. ಅವ್ರ ಪುಟ್ಟ ಸಹಾಯ ಆಗಿರ್ಬೋದು, ಬಟ್ ಇದು ಒಂದು ದೊಡ್ಡ ಮಟ್ಟದ ಸಹಾಯ. ಯಾರೂ ಕೂಡ ಹೇಳ್ಬಾರ್ದು, ಬಟ್ ದೇವರು ನನ್ನೆಲ್ಲ ಒಂದು ಅರ್ಧ ಆಯಿಸಿದ್ರೆ ಇವ್ರು ಕೊಟ್ಟು ಇನ್ನ 1000 ಅಲ್ಲ 1,00,000 ಜನ ಸಾಕುವಂತ ತಾಕತ್ತು ಇವ್ರು ಕೊಡ್ಲಿ ಅಂತ ಕೇಳ್ತೀನಿ. ಒಳ್ಳೆದಾಗಲಿ, ಧನ್ಯವಾದ. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ, ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿ